ಬೀದರ್ನಲ್ಲಿ ಸಿಬ್ಬಂದಿ ಕೊಲೆ ಮಾಡಿ ದರೋಡೆ ಮಾಡಿದಂತ ಪ್ರಕರಣ. ಹೈದರಾಬಾದ್ನ ಜನಜಂಗುಳಿ ಪ್ರದೇಶದಲ್ಲಿ ಆರೋಪಿಗಳು ಪತ್ತೆಯಾಗಿದ್ದಾರೆ. ಶಂಕಿತ ಆರೋಪಿಗಳ ವಿಡಿಯೋ ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಬೀದರ್ನಲ್ಲಿ ಸಿಬ್ಬಂದಿ ಕೊಲೆ ಮಾಡಿ ದರೋಡೆ ಮಾಡಿದಂತ ಪ್ರಕರಣ. ಹೈದರಾಬಾದ್ನ ಜನಜಂಗುಳಿ ಪ್ರದೇಶದಲ್ಲಿ ಆರೋಪಿಗಳನ್ನ ಪತ್ತೆ ಹಚ್ಚಲಾಗಿದೆ. ಶಂಕಿತ ಆರೋಪಿಗಳ ವಿಡಿಯೋ ನ್ಯೂಸ್ ಫಸ್ಟ್ಗೂ ಕೂಡ ಲಭ್ಯವಾಗಿದೆ. ಜನಜಂಗುಳಿ ಪ್ರದೇಶದಲ್ಲಿ ಬಸ್ಗೋ ಆಟೋಗೋ ವೇಟಿಂಗ್ ಮಾಡ್ತಾ ಇದ್ರು. ಹೈದರಾಬಾದ್ನ ಬಸ್ ನಿಲ್ದಾಣದ ಬಳಿ ನಿಂತಿರೋ ಅಂತ ವಿಡಿಯೋ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಅಲ್ಲಿಂದ ಮತ್ತೊಂದು ರಾಜ್ಯಕ್ಕೆ ಆರೋಪಿಗಳು ಹೋದಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಬಸ್ ನಿಲ್ದಾಣದ ಬಳಿ ಸಿಸಿಟಿವಿ ದೃಶ್ಯವನ್ನ ಪೊಲೀಸರು ಈಗ ಪರಿಶೀಲಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ, ಇದೇ ಸಿಸಿಟಿವಿಯ ಫುಟೇಜ್ ಈಗ ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಮೇಲ್ಗಡೆ. ಏನು ಬೀದರ್ನಲ್ಲಿ ನಡೆದಿತ್ತು ಪ್ರಕರಣ, ಸಿಬ್ಬಂದಿಯನ್ನ ಕೊಲೆ ಮಾಡಿ ದರೋಡೆ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಟ್ವಿಸ್ಟ್ ಸಿಕ್ಕಿದೆ. ಬೀದರ್ನಲ್ಲಿ ಸಿಬ್ಬಂದಿಯನ್ನ ಕೊಲೆ ಮಾಡಿ ದರೋಡೆ ಮಾಡಿದ್ರು. ಹೈದರಾಬಾದ್ನ ಜನಜಂಗುಳಿ ಪ್ರದೇಶದಲ್ಲಿ ಆರೋಪಿಗಳು ಪತ್ತೆಯಾಗಿದ್ದಾರೆ. ಆರೋಪಿಗಳು ಪತ್ತೆಯಾಗಿರುವಂಥದ್ದು ಬಸ್ ನಿಲ್ದಾಣದ ಸಿಸಿಟಿವಿ ಫುಟೇಜ್ ನ್ಯೂಸ್ ಫಸ್ಟ್ಗೂ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಾನಂದ್, ಬೀದರ್ನಲ್ಲಿ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈದರಾಬಾದ್ನ ಜನಜಂಗುಳಿ ಪ್ರದೇಶದಲ್ಲಿ ಆರೋಪಿಗಳು ಈಗ ಪತ್ತೆಯಾಗಿರೋ ಅಂಥದ್ದು, ಅದರ ಸಿಸಿಟಿವಿ ಫುಟೇಜ್ ಕೂಡ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಶಿವಾನಂದ್, ಎಸ್ ಮಧುಸೂದನ್, ಏನು ಬೀದರ್ನಲ್ಲಿ ಜನವರಿ 16 ತಾರೀಕು ಒಂದು ದರೋಡೆ ಪ್ರಕರಣ ನಡೆದಿತ್ತು. ಆ ಪ್ರಕರಣದ ಬಳಿಕ ಏನು ಈ ಬೀದರ್ನಿಂದ ಕ್ಷಣಾರ್ಥದಲ್ಲಿ ಕಾಲ್ ಕಿತ್ತಿದ್ದಂಥ ಏನು ದುಷ್ಕರ್ಮಿಗಳಿದ್ದಾರೆ ಆರೋಪಿಗಳು ಏನು ಹೈದರಾಬಾದ್ ಪಟ್ಟಣ ಸೇರಿಕೊಂಡಿದ್ರು. ಪಟ್ಟಣದಲ್ಲಿ ಏನು ಹೈದರಾಬಾದ್ನ ಜನನಿ ಬೀಡೋ ಪ್ರದೇಶ ಏನು ಬಸ್ ಸ್ಟ್ಯಾಂಡ್ ಇದೆ, ಆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಅಂದರೆ ಅದರ ಹತ್ತಿರವೇ ಸುಳಿದಾಡಿರುವಂಥ ಒಂದು ವಿಡಿಯೋ ಕೂಡ ಈಗ ಲಭ್ಯ ಆಗಿರುವಂಥದ್ದು. ಈಗಾಗಲೇ ಏನು ದೃಶ್ಯಗಳನ್ನು ಪರಿಶೀಲಿಸಿ ಹೈದರಾಬಾದ್ ಪೊಲೀಸರು ಮತ್ತು ಬೀದರ್ ಪೊಲೀಸರು ಕೂಡ ಒಂದು ತನಿಖೆಯನ್ನು ಕೈಗೊಂಡಿದ್ದಾರೆ. ಈಗ ಏನು ಹೈದರಾಬಾದ್ ಜನಜಂಗುಳಿ ಪ್ರದೇಶದಲ್ಲಿ ನಿಂತಿರುವಂಥ ಏನು ಇಬ್ಬರು ಆ ದುಷ್ಕರ್ಮಿಗಳು ಏನಿದ್ದಾರೆ ಅವರೇ ಟ್ರಾಲಿ ಬ್ಯಾಗಲ್ಲಿ ಕೂಡ ಓಡಾಡಿದ್ರು. ಹೀಗಾಗಿ ಅದನ್ನೇ ತಗೊಂಡೇನು ಅದೇ ದೃಶ್ಯಗಳನ್ನು ಆಧರಿಸಿ ಸಾಮ್ಯತೆ ಕಂಡು ಬಂದಿರೋದ್ರಿಂದ ಈ ಆರೋಪಿಗಳ ಬೆನ್ನು ಬಿದ್ದಿರುವಂಥ ಏನು ಪೊಲೀಸರಿದ್ದಾರೆ ಈಗಾಗಲೇ ಬಸ್ ಸ್ಟ್ಯಾಂಡ್ ಸುತ್ತ ಏನಿರುವಂಥ ಸಿಸಿಟಿವಿ ಫುಟೇಜ್ಗಳನ್ನು ಪರಿಶೀಲನೆ ಮಾಡಿಸಿದ್ದಾರೆ. ಅದರ ಜೊತೆಗೆ ಬಸ್ ಸ್ಟ್ಯಾಂಡ್ ಒಳಗಡೆ ಏನಾದರೂ ಅವರ ಓಡಾಡಿದ್ದಾರೆ ಎನ್ನುವಂಥ ದೃಶ್ಯಗಳನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಈಗಾಗಲೇ ಮಾಡ್ತಾ ಇರುವಂಥದ್ದು. ಜೊತೆಗೆ ಆರೋಪಿಗಳು ಅಂದರೆ ಈ ಬಸ್ ಸ್ಟ್ಯಾಂಡ್ನಿಂದ ಹೈದರಾಬಾದ್ ಬಸ್ ನಿಲ್ದಾಣದಿಂದ ಬೇರೆ ಯಾವುದಾದ್ರು ನೆರೆ ರಾಜ್ಯಕ್ಕೆ ಹೋಗಿದ್ದಾರೆ ಅಥವಾ ಆಟೋ ಹತ್ತಿ ಬೇರೆ ಪಟ್ಟಣಕ್ಕೆ ಏನಾದರೂ ಹೋಗಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ಕೂಡ ಈಗ ಕಲೆ ಹಾಕುವ ಕೆಲಸ ಮಾಡಿದ್ದಾರೆ. ಈಗಾಗಲೇ ಏನು ಈ ಪ್ರಕರಣದಲ್ಲಿ ಬೀದರ್ ಪೊಲೀಸರಾಗಿರ್ಬೋದು, ತೆಲಂಗಾಣ ಪೊಲೀಸರಾಗಿರ್ಬೋದು ಸಾಕಷ್ಟು ಏನು ಇದನ್ನು ನಿದ್ದೆಗಟ್ಟಿಸಿರುವಂಥದ್ದು. ಹೀಗಾಗಿ ಅವರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವಂಥದ್ದು. ಹೀಗಾಗಿ ಈ ಆರೋಪಿಗಳನ್ನು ಬೆನ್ನು ಬಿದ್ದಿರುವಂಥ ಪೊಲೀಸರು ಅಂದರೆ ದಿನನಿತ್ಯ ಪ್ರತಿನಿತ್ಯ ಇಂಚಿಂಚು ಅವರು ಸಿಸಿಟಿವಿ ಫುಟೇಜ್ಗಳನ್ನು ಅವರ ಏನು ಚಲನವಲನಗಳನ್ನು ಎಲ್ಲವನ್ನು ಕೂಡ ಪರಿಶೀಲನೆ ನಡೆಸಿ ಈಗಾಗಲೇ ಅವರು ಬೆನ್ನು ಬಿದ್ದು ಅಂದರೆ ಎಲ್ಲಿ ಓಡಾಡಿದ್ರೆ, ಎಲ್ಲಿ ಕೂತಿದ್ರು, ನಿಂತಿದ್ರು, ಬಟ್ಟೆಯಲ್ಲಿ ಬದಲಾಯಿಸಿದ್ರು ಎಲ್ಲ ಮಾಹಿತಿಯನ್ನು ಕೂಡ ಈಗಾಗಲೇ ಇಂಚಿಂಚು ಕೂಡ ಕಲೆ ಹಾಕಿ ಈಗಾಗಲೇ ಆರೋಪಿಗಳ ಪತ್ತೆ ಕೂಡ ಅಂದರೆ ಗುರುತು ಪತ್ತೆ ಅವರಿಗೆ ಈಗಾಗಲೇ ಸಿಕ್ಕಿರುವಂಥದ್ದು. ಹೀಗಾಗಿ ಅವರನ್ನು ಕೂಡ ಶೀಘ್ರದಲ್ಲಿ ಅರೆಸ್ಟ್ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ಏನೋ ADGP ಒಂದು 2 ದಿನಗಳ ಹಿಂದಷ್ಟೇ ಹೇಳಿದ್ರು. ಪತ್ತೆ ಆಗಿತ್ತು, ಆದರೆ ಇದುವರೆಗೂ ಅವರು ಅರೆಸ್ಟ್ ಆಗಿಲ್ಲ. ಎಲ್ಲಿದ್ದಾರೆ ಎಂಬ ಮಾಹಿತಿಯನ್ನು ಕಲೆ ಹಾಕೋಕ್ಕಾಗಿ ಈಗಾಗಲೇ ಬೀದರ್ ತೆಲಂಗಾಣ ಪೊಲೀಸರು ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಹೀಗಾಗಿ ಅವರ ಚಲನ ಅಂದರೆ ಇಂಚಿಂಚು ಅವರು ಮೊದಲು ಎಲ್ಲಿ ಬಂದರು, ಬೀದರ್ ಪಟ್ಟಣದಲ್ಲಿ ಇಲ್ಲಿಂದ ಹೇಗೆ ಯಾವ ರೀತಿಯಾಗಿ ಮೂವ್ ಆದರು, ಅದೇ ರೀತಿ ಹೈದರಾಬಾದ್ ಪಟ್ಟಣದಲ್ಲಿ ಅವರು ಎಲ್ಲೆಲ್ಲಿದ್ದರು ಅಂದರೆ ಈಗ ಬಸ್ ಸ್ಟ್ಯಾಂಡ್ ಅಂತ ಸುಳಿವಿನ ಪತ್ತೆ ಅಂದರೆ ಈಗ ಸದ್ಯಕ್ಕೆ ಅವ್ರ ಮಾಹಿತಿ ಸಿಕ್ಕಿರುವಂಥದ್ದು ಏನು ಹೈದರಾಬಾದ್ ಪಟ್ಟಣದ ಬಸ್ ಸ್ಟ್ಯಾಂಡ್ನಲ್ಲಿಯೂ ಕೂಡ ಅವರು ಇದ್ದರು ಎನ್ನುವಂಥ ಈಗ ಶಂಕೆ ಸಿಸಿಟಿವಿ ಫುಟೇಜ್ ಲಭ್ಯ ಆಗಿರೋದ್ರಿಂದ ಹೈದರಾಬಾದ್ ಬಸ್ ಸ್ಟ್ಯಾಂಡಿಂದ ಅವರು ಮುಂದೆ ಯಾವುದಾದ್ರೂ ಪಟ್ಟಣಕ್ಕೆ ಹೋದ್ರ ಅಥವಾ ನೆರೆ ರಾಜ್ಯಕ್ಕೆ ಏನಾದರೂ ಹೋಗಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ಕೂಡ ಕಲೆ ಹಾಕುವ ಕೆಲಸವನ್ನು ಹೈದರಾಬಾದ್ ಮತ್ತು ಬೀದರ್ ಪೊಲೀಸರು ಈಗಾಗಲೇ ಬಸ್ ಸ್ಟ್ಯಾಂಡ್ ಸಿಸಿಟಿವಿ ಫುಟೇಜ್ಗಳನ್ನು ಪರಿಶೀಲನೆ ನಡೆಸುವ ಮೂಲಕ ಅವರ ಬೆನ್ನು ಬಿದ್ದಿರುವಂಥದ್ದು. ಮಧುಸೂದನ್, ಧನ್ಯವಾದ ಶಿವಾನಂದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.